ಹಾಯ್, ನಾವಿವತ್ತೊಂದು ಪ್ಲೇಸಿಗೆ ಹೊರಟಿದ್ದೇವೆ. ನಾನು ಇವರ ಫ್ಯಾಮಿಲಿ ಎಲ್ಲ. ಯಾವ ಪ್ಲೇಸಿಗೆ ಅಂತ ನಾನು ಅಲ್ಲಿ ಹೋದ್ಮೇಲೆ ನಿಮಗೆ ಗೊತ್ತಾಗ್ತದೆ. ಇವಳು ತ್ರಿಷಾ. ಹಾಯ್ ನೋಡಿ, ನಾವೀಗ ಸುಳ್ಯಕ್ಕೆ ಎತ್ತಿದ್ದೇವೆ. ಈಗ ನಾವು ಹೋಗ್ತಾ ಇದ್ದೇವೆ, ಬನ್ನಿ. ಹಾಳಾಯ್ತು. ನಾವು ಹೋಗ್ಬೋದಿತ್ತು ತೂಗು ಸೆಟ್ಟಿಗೆ, ಆದರೆ ನಮ್ಮ ಅದೃಷ್ಟ ಸರಿ ಇಲ್ಲ. ಈಗ ನಾವು ಹಿಂದಿಯಲ್ಲಿ ಹೋಗ್ಬೇಕಾಗ್ತದೆ. ಫೋಟೋ ತೆಗೆದು ಎಸ್, ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆದೆವು. ಎಸ್, ನಾನು ಹೇಳ್ತಿರೋದು ಸುಳ್ಯದಲ್ಲಿರುವ ತೂಗು ಸೇತುವೆ ಹತ್ತಿರದಲ್ಲಿ ಒಂದು ತೆಪ್ಪದಲ್ಲಿ ಆಚೀಚೆ ಹೋಗುವ ವ್ಯವಸ್ಥೆ ಮಾಡಿದರು. ಯಾಕೆ ಹೇಳಿದರೆ, ತೂಗು ಸೇತುವೆ ಏನೋ ಸ್ವಲ್ಪ ಹಾಳಾಗಿದೆ ಅಂತ ರಿಪೇರಿ ಮಾಡ್ತಾಯಿದ್ರು. ಆ ಟೈಮಲ್ಲಿ ಅಲ್ಲಿರುವ ಜನಗಳಿಗೆ ಆಚೀಚೆ ಓಡಾಡಲಿಕ್ಕೆ, ತೂಗು ಸೇತುವೆಯಲ್ಲಿ ಓಡಾಡ್ತಿದ್ದ ಜನಗಳಿಗೆ ಆಚೀಚೆ ಹೋಗಲಿಕ್ಕೆ ಕಷ್ಟ ಆಗ್ತದೆ ಅಂತ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿದರು. ಇದು ಹಿಂದಿನ ಕಾಲದಲ್ಲೆಲ್ಲ ಹೆಚ್ಚಾಗಿರ್ತಿತ್ತು, ಯಾಕೆಂದರೆ ತೂಗು ಸೇತುವೆ ಇಲ್ಲದ ಟೈಮಲ್ಲಿ. ಆಮೇಲೆ ತೂಗು ಸೇತುವೆಯಾಗಿ ಅದರಲ್ಲೆಲ್ಲ ಓಡಾಡ್ತಿದ್ರು. ಆಮೇಲೆ ಇಂತಹ ಒಂದು ತೆಪ್ಪದಲ್ಲಿ ಆಚೀಚೆ ಹೋಗುವ ಅನುಭವ ಎಲ್ಲ ಈಗಿನ ಕಾಲದಲ್ಲಿ ಯಾರಿಗೂ ಇರಲಿಕ್ಕಿಲ್ಲ. ಹಾಗಾಗಿ ಇದನ್ನೊಂದು ನೋಡುವ ಇಂಟ್ರೆಸ್ಟಲ್ಲಿ ನಾವು ಇಲ್ಲಿಗೆ ಬಂದೆವು. ಇದು ಸುಳ್ಯದಲ್ಲಿರುವ ಪೈಶ್ವಿನಿ ನದಿ. ಈ ತೆಪ್ಪದಲ್ಲಿ ಓಡಾಡಲಿಕ್ಕೆ ತುಂಬ ಜನರು ಇಂಟ್ರೆಸ್ಟಲ್ಲಿ ಆಗಾಗ ಬರ್ತಾಯಿದ್ರು. ತೆಪ್ಪ ರೈಡ್ ಮಾಡಲಿಕ್ಕೋಸ್ಕರನೇ ಬರ್ತಾಯಿದ್ರು. ಈಚೆಯಿಂದ ಆಚೆ ಹೋಗಲಿಕ್ಕೆ ಮಾತ್ರ ಅಲ್ಲ, ತೆಪ್ಪದಲ್ಲಿ ಕೂರುವ ಇಂಟ್ರೆಸ್ಟ್ ಯಾರಿಗೆಲ್ಲ ಇರ್ತದೆ ಅವರೆಲ್ಲ ಬಂದು ತೆಪ್ಪದಲ್ಲಿ ಆಚೆ ಈಚೆ ಹೋಗ್ತಾಯಿದ್ರು. ಹಾಗೆ ನಾವು ಕೂಡ ತೆಪ್ಪದಲ್ಲಿ ಹೋಗುವ ಅಂತೇಳಿ ಫ್ಯಾಮಿಲಿ ಸಮೇತ ಬಂದೆವು. ನಾವು ಹೋದಾಗ ಅಲ್ಲಿ ತುಂಬ ಜನ ಇದ್ದರು. ಒಂದು 2-3 ಟ್ರಿಪ್ ಆಚೀಚೆ ಹೋದ ಮೇಲೆ ಲಾಸ್ಟಿಗೆ ನಾವು ಹೋದದ್ದು. ನಾನು ಹೋಗಲಿಲ್ಲ, ನಾನು ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ. ಫ್ಯಾಮಿಲಿ ಇವರೆಲ್ಲ ಹೋಗಿದ್ದು. ಇದು ಬಿದಿರಿನಿಂದ ಮಾಡಿದ ತೆಪ್ಪ. ತುಂಬ ವೆಯ್ಟ್ ಇದರಲ್ಲಿ ಬಿದ್ದರೆ ಮುಳುಗ್ತದೆ. ಸಾಧಾರಣ ವೆಯ್ಟ್ ಇದರ ಮೇಲೆ ನಿಂತರೆ ಎಂತ ಆಗೋದಿಲ್ಲ. ಇದರಲ್ಲಿ ಆಚೀಚೆ ಕರ್ಕೊಂಡು ಹೋಗ್ತದೆ. ಇವತ್ತಿನ ಈ ಮಿನಿ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಥ್ಯಾಂಕ್ ಯು.